ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ಕಾಲದ 6ನೆಯ ಭಾನುವಾರ. ಪ್ರೀತಿ ಎಂಬ 2 ಅಕ್ಷರವನ್ನು ನಿರೂಪಿಸುವುದು ಬಹಳ ಕಷ್ಟ. ಏಕೆಂದರೆ ಅದನ್ನು ಪದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅದೇನೇ ಇದ್ದರೂ ಅದನ್ನು ಅನುಭವಿಸಿಯೇ ತೀರಬೇಕು. ಅದರಲ್ಲೂ ನಿಜವಾದ ಪ್ರೀತಿ ಎಂದರೆ ಏನು? ನಿಜವಾದ ಪ್ರೀತಿಯನ್ನು ಗುರುತಿಸುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ. ಆದರೆ ಕ್ರೈಸ್ತರಾದ ನಮಗೆ ನಿಜವಾದ ಪ್ರೀತಿ ಏನೆಂಬುದನ್ನು ಪ್ರಭು ಕ್ರಿಸ್ತ ತೋರ್ಪಡಿಸಿದ್ದಾರೆ. ಪ್ರೀತಿಯ ಮೂಲವಾಗಿರುವ ಪ್ರಭು ಕ್ರಿಸ್ತ ನಮ್ಮಿಂದ ಬಯಸುವುದು ಬರೀ ಬಾಯಿ ಮಾತಿನ ಪ್ರೀತಿಯಲ್ಲ, ಬದಲಾಗಿ ಕಾರ್ಯರೂಪದ ಪ್ರೀತಿಯನ್ನು. ಕ್ರಿಸ್ತ ಇಂದು ನುಡಿಯುತ್ತಾರೆ, ನೀವು ನನ್ನನ್ನು ಪ್ರೀತಿಸಿದ್ದೆಯಾದರೆ ನನ್ನ ಮಾತುಗಳ ಪ್ರಕಾರ ನಡೆಯಿರಿ, ನನ್ನ ಆಜ್ಞೆಯನ್ನು ಪಾಲಿಸಿರಿ ಎಂದು. ಕ್ರಿಸ್ತ ನೀಡಿದ ಆಜ್ಞೆಯನ್ನು, ಆತನ ಮಾತುಗಳನ್ನು, ಕ್ರಿಸ್ತನನ್ನು ಹಿಂಬಾಲಿಸಲು ಬೇಕಾದ ಅನುಗ್ರಹಕ್ಕಾಗಿ ಮತ್ತು ಎಲ್ಲರನ್ನ ಪ್ರೀತಿಸಲು ಬೇಕಾದ ಅನುಗ್ರಹಕ್ಕಾಗಿ ಇಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ನಾವು ಆಲಿಸುತ್ತೇವೆ. ಜುದಯದಿಂದ ಬಂದಿದ್ದ ಕೆಲವು ಜನರು ಅಂತಿಯೋಕ್ಯದಲ್ಲಿ ಇದ್ದ ಭಕ್ತ ವಿಶ್ವಾಸಿಗಳಿಗೆ ಮೋಶೆಯ ನಿಯಮದಂತೆ ನೀವು ಸುನ್ನತಿ ಮಾಡಿಸಿಕೊಳ್ಳದ ಹೊರತು ಜೀವೋದ್ಧಾರ ಪಡೆಯಲಾರಿರಿ ಎಂಬ ಮಾತುಗಳನ್ನು ನುಡಿಯುತ್ತಾರೆ. ಪ್ರಿಯರೇ, ಇಂದಿನ ಮೊದಲನೇ ವಾಚನ ಬಹಳ ಪ್ರಮುಖವಾದದ್ದು. ನಾವು ಜೆರುಸಲೇಮ್ ಕೌನ್ಸಿಲ್, ಜೆರುಸಲೇಮ್ ಪರಿಷತ್ ಅಂತ ಏನು ಕರಿತೀವಿ, ಅದು ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೇವೆ. ಜುದಯದಿಂದ ಬಂದ ಕೆಲವು ಜನರು ಯಾರು? ಇವರು ಯಹೂದ್ಯರಾಗಿದ್ದರು. ಅಂತಿಯೋಕ್ಯದಲ್ಲಿ ಜೀವಿಸುತ್ತಿದ್ದವರು ಯಹೂದ್ಯರು ಅಲ್ಲ, ಅನ್ಯ ಧರ್ಮಕ್ಕೆ ಸೇರಿದವರು. ಭಕ್ತ ವಿಶ್ವಾಸಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದದ್ದು ಅಂತಿಯೋಕ್ಯದಲ್ಲಿ. ಹಾಗಾಗಿ ಈ ಜುದಯದಿಂದ ಹೋದ ಯಹೂದ್ಯರು ಅಂತಿಯೋಕ್ಯದಲ್ಲಿ ಇದ್ದ ಅನ್ಯ ಧರ್ಮದವರು, ಅವರು ಕ್ರೈಸ್ತ ವಿಶ್ವಾಸದಲ್ಲಿ ಜೀವನವನ್ನು ಮಾಡ್ತಾಯಿದ್ರು. ಪ್ರಭು ಕ್ರಿಸ್ತರನ್ನು ಅವರು ಸ್ವೀಕಾರ ಮಾಡಿದರು. ಆದರೆ ಈ ಯಹೂದ್ಯರು ಅವರ ಬಳಿಗೆ ಹೋಗಿ, ನೀವು ಕ್ರೈಸ್ತರಾಗಬೇಕಾದರೆ ಮೊದಲು ನೀವು ಯಹೂದ್ಯ ಪದ್ಧತಿಗಳನ್ನು, ಯಹೂದ್ಯ ಆಚಾರ ವಿಚಾರಗಳನ್ನು ಪಾಲಿಸಬೇಕು, ಮೋಶೆಯ ನಿಯಮಗಳನ್ನು ಪಾಲಿಸಬೇಕು, ಸುನ್ನತಿಯನ್ನು ಮಾಡಿಸಿಕೊಳ್ಳಬೇಕು ಎಂಬ ವಿಷಯಗಳನ್ನು ತಿಳಿಸುತ್ತಾರೆ. ಅದು ಅನೇಕ ಗೊಂದಲಕ್ಕೆ ಕಾರಣವಾಗುತ್ತೆ. ಈಗ ಉದಾಹರಣೆಗೆ, ಯಾರಾದರೂ ಮೊದಲು ಈಗ ಕ್ರೈಸ್ತರಾಗಬೇಕಾದ್ರೆ ಅವರು ಯಹೂದ್ಯರಾಗಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ಪ್ರೇಷಿತರು ಜೆರುಸಲೇಮಿನಲ್ಲಿ ಸಮಾಲೋಚನೆ ಮಾಡ್ತಾರೆ. ಅಲ್ಲಿ ಅವರು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅನ್ಯ ಧರ್ಮದವರು ಕ್ರೈಸ್ತರಾಗಬೇಕಾದರೆ ಅವರು ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದರೆ ಸಾಕು, ಪ್ರಭುವಿನಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಸಾಕು, ಅವರು ಸುನ್ನತಿ ಮಾಡಿಸಿಕೊಳ್ಳುವ, ಮೋಶೆಯ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇಲ್ಲ ಎಂಬ ನಿರ್ಧಾರಕ್ಕೆ ಬರುತ್ತಾರೆ. ಇದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಮತ್ತು ಪ್ರಿಯರೇ, ನಾವು ಬೈಬಲ್ನಲ್ಲಿ ಓದುವ ವಾಕ್ಯಗಳನ್ನು ಆ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಸರಿಯಾದ ಅರ್ಥ ಗ್ರಹಿಸಲು ಸುಲಭವಾಗುತ್ತೆ. ಆ 2000 ವರ್ಷಗಳ ಹಿಂದೆ ನಡೆದ ವಿಷಯಗಳನ್ನು ನಮ್ಮ ಹಿನ್ನೆಲೆಯಲ್ಲಿ ನಾವು ಅದು ಬರೆದಿರುವ ಹಾಗೆ ಸ್ವೀಕರಿಸಿದಾಗ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಬೈಬಲಿನ ವಾಕ್ಯಗಳು ಸರಿಯಾದ ನಿಜವಾದ ಅರ್ಥವನ್ನು ನೀಡುತ್ತವೆ. ಇಂದಿನ 2ನೇ ವಾಚನವನ್ನು ನಾವು ಪ್ರಕಟಣಾ ಗ್ರಂಥದಿಂದ ಆಲಿಸುತ್ತೇವೆ. ಸಂತ ಯೋಹಾನರು ತಾವು ಕಂಡಂತಹ ನವ ಜೆರುಸಲೇಮಿನ ದೃಶ್ಯವನ್ನು ವಿವರಿಸುತ್ತಿದ್ದಾರೆ. ಯಜ್ಞದ ಕುರಿಮರಿಯಾದ ಯೇಸುವೆ ದೇವಾಲಯವಾಗಿದ್ದಾರೆ, ಪ್ರಭು ಯೇಸುವೆ ಜಗದ ಬೆಳಕು, ಜ್ಯೋತಿಯಾಗಿದ್ದಾರೆ ಎಂಬುದನ್ನು ವಿವರಿಸುವುದನ್ನು ನಾವು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶವನ್ನು ಯೋಹಾನರ ಶುಭ ಸಂದೇಶ ಅಧ್ಯಾಯ 14 ವಾಕ್ಯ 23ರಿಂದ 29 ತನಕ ನಾವು ಆಲಿಸುತ್ತೇವೆ.
ಪ್ರಿಯರೇ, ಯೋಹಾನನ ಶುಭ ಸಂದೇಶ ಅಧ್ಯಾಯ 13ರಿಂದ ಅಧ್ಯಾಯ 17 ತನಕ ಬರುವ ಅಧ್ಯಾಯಗಳನ್ನು ನಾವು ಫೇರ್ವೆಲ್ ಡಿಸ್ಕೋರ್ಸ್ ಎಂದು ಕರೆಯುತ್ತೇವೆ. ಅಂದರೆ ಬೀಳ್ಕೊಡುಗೆಯ ಮಾತು. ಕ್ರಿಸ್ತ ತಮ್ಮ ಮರಣ ಪುನರುತ್ಥಾನದ ಮುನ್ನ ತಮ್ಮ ಶಿಷ್ಯರೊಂದಿಗೆ ಕಳೆದ ಸಮಯವನ್ನು, ತಮ್ಮ ಶಿಷ್ಯರೊಂದಿಗೆ ಆಡಿದ ಮಾತುಗಳನ್ನು ನಾವು ಈ ಅಧ್ಯಾಯಗಳಲ್ಲಿ ಕಾಣುತ್ತೇವೆ. ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಬೀಳ್ಕೊಡುವ ಮುನ್ನ ಅವರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಶಿಷ್ಯರಿಗೆ ಧೈರ್ಯವನ್ನು, ಭರವಸೆಯನ್ನು ತುಂಬುತ್ತಾರೆ. ನಾನು ತಂದೆ ದೇವರ ಬಳಿಗೆ ಹೋಗುತ್ತಾ ಇದ್ದೇನೆ, ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಪವಿತ್ರಾತ್ಮರನ್ನು ಕಳುಹಿಸುತ್ತೇನೆ. ಹಾಗಾಗಿ ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಪರರನ್ನು ಪ್ರೀತಿಸಬೇಕು. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಮಾತನ್ನು ಕೈಗೊಂಡು ನಡೆಯಬೇಕು, ನನ್ನ ಆಜ್ಞೆಗಳ ಪ್ರಕಾರ ಜೀವಿಸಬೇಕು ಎಂದು ನುಡಿಯುವ ಮಾತುಗಳನ್ನು ನಾವು ಆಲಿಸುತ್ತೇವೆ. ಪ್ರಿಯರೇ, ಪರಮತ್ರಿತ್ವ ಒಂದು ಪ್ರೀತಿಯ ಬಂಧನ. ಪಿತ, ಸುತ ಮತ್ತು ಪವಿತ್ರಾತ್ಮರಲ್ಲಿ ಬಿಡಿಸಲಾಗದ ಪ್ರೀತಿಯ ಅನ್ಯೋನ್ಯತೆಯ ಬಂಧವಿದೆ. ತಂದೆಯ ಚಿತ್ತವನ್ನು ಪರಿಪೂರ್ಣಗೊಳಿಸಲೆಂದೇ ಈ ಜಗತ್ತಿಗೆ ಬಂದ ಕ್ರಿಸ್ತ ತಂದೆಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ತನ್ನ ಪ್ರಾಣವನ್ನೇ ಅರ್ಪಿಸುವುದರ ಮೂಲಕ ಮಾನವನ ಮೇಲಿನ ಪ್ರೀತಿಯನ್ನು ತೋರ್ಪಡಿಸಿದರು. ತಾವೇ ಆರಿಸಿಕೊಂಡ ಶಿಷ್ಯರನ್ನು ಶಕ್ತಗೊಳಿಸಲು, ಮುನ್ನಡೆಸಲು ಪೋಷಕರಾದ ಪವಿತ್ರಾತ್ಮರನ್ನು ಕಳುಹಿಸಿದರು. ಹೀಗೆ ಕ್ರಿಸ್ತನ ಪ್ರೀತಿ ನಮ್ಮ ಕಲ್ಪನೆಗೆ ನಿಲುಕದ್ದು. ನಮ್ಮನ್ನು ಈ ಪರಿಯಾಗಿ ಪ್ರೀತಿಸುವ ಕ್ರಿಸ್ತ ನಮ್ಮಿಂದ ಬಯಸುವುದು ನಾವು ಅವರ ಮಾತುಗಳ ಪ್ರಕಾರ ಜೀವಿಸಬೇಕು, ನಾವು ಅವರ ಆಜ್ಞೆಗಳನ್ನು ಪಾಲಿಸಬೇಕು ಎಂದು. ನಾವು ನಿಜವಾಗಿಯೂ ಕ್ರಿಸ್ತರನ್ನು ಪ್ರೀತಿಸಿದ್ದೇ ಆದರೆ ಅವರ ಆಜ್ಞೆಗಳು ನಮಗೆ ಹೊರೆಯಾಗಲಾರವು. ಕ್ರಿಸ್ತ ನಮ್ಮಿಂದ ಬಯಸುವುದಾದರೂ ಎಂತಹ ಪ್ರೀತಿಯನ್ನು! ಕ್ರಿಸ್ತ ಪ್ರೀತಿಯ ಬಗ್ಗೆ ಮಾತಾಡುವಾಗ ಮತ್ತು ಬೋಧಿಸುವಾಗ ಅದರ ನಿಜವಾದ ಅರ್ಥ ಏನಿತ್ತು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ಕೊಡುವ ಆಜ್ಞೆಯನ್ನು ಪಾಲಿಸಬೇಕು ಎಂದು ಕ್ರಿಸ್ತ ಹೇಳಿದಾಗ ಆ ಪ್ರೀತಿಗೆ ನಿಜವಾದ ಅರ್ಥ ಏನಿತ್ತು? ಪ್ರಿಯರೇ, ಹೊಸ ಒಡಂಬಡಿಕೆಯನ್ನು ಮೊದಲು ಬರೆದದ್ದು ಗ್ರೀಕ್ ಭಾಷೆಯಲ್ಲಿ. ಹೊಸ ಒಡಂಬಡಿಕೆಗೆ ಉಲ್ಲೇಖವಾಗಿರುವ ಈ ಪ್ರೀತಿಗೆ ಉಪಯೋಗಿಸಿರುವ ಪದಗಳು, ಅನೇಕ ಪದಗಳು ಇದೆ ಗ್ರೀಕ್ ಭಾಷೆಯಲ್ಲಿ. ಉದಾಹರಣೆಗೆ ಫಿಲಿಯೋ, ಏರೋಸ್, ಅಗಾಪೆ, ಕ್ಸೇನಿಯಾ. ಹೀಗೆ ಕ್ರಿಸ್ತ ಬಳಸಿದ ಪದ ಯಾವುದು? ಅಗಾಪೆ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಇರುವ ಅರ್ಥ ಉದಾರ, ನಿಸ್ವಾರ್ಥ, ಪರೋಪಕಾರಿಯಾದ ಅರ್ಥವನ್ನು ನೀಡುತ್ತೆ. ತನ್ನ ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನೇ ನೀಡುವಂತಹ ಪ್ರೀತಿಗೆ ಬಳಸಿದ ಪದ ಅಗಾಪೆ. ಇದು ಮಾತಾಪಿತೃಗಳ ಪ್ರೀತಿ. ಜಗತ್ತಿನಲ್ಲಿ ಒಳ್ಳೆಯತನವನ್ನು ಹುಟ್ಟುಹಾಕುವಂತೆ ಇದನ್ನು ಕಾಣಲಾಗುತ್ತೆ. ಕ್ರಿಸ್ತ ಪ್ರೀತಿಯ ಬಗ್ಗೆ ಮಾತಾಡಬೇಕಾದರೆ ಬಳಸಿದ ಪದ ಅಗಾಪೆ. ಮತ್ತು ಫಿಲಿಯೋ ಅಂದರೆ ಇದು ನಿರ್ವಿಕಾರ, ಸದ್ಗುಣಶೀಲ ಪ್ರೀತಿ. ಇದು ಸ್ನೇಹಿತರಿಗೆ, ಕುಟುಂಬದ ಸದಸ್ಯರಿಗೆ, ಸಮುದಾಯಕ್ಕೆ ತೋರುವ ಪ್ರೀತಿಯಾಗಿದೆ. ಏರೋಸ್ ಇದು ಇಂದ್ರಿಯ ಅಪೇಕ್ಷೆ ಹಾಗೂ ಹಾತೊರೆಯುವ ಗುಣ ಹೊಂದಿರುವ ಭಾವೋದ್ರಿಕ ಪ್ರೀತಿಯಾಗಿದೆ. ಮತ್ತು ಕ್ಸೇನಿಯ ಅತಿಥಿಗಳಿಗೆ ತೋರುವ ಸತ್ಕಾರವಾಗಿದೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಬಳಕೆಯಾಗಿರುವುದು ಅಗಾಪೆ ಮತ್ತು ಫಿಲಿಯೋ. ಹಾಗಾಗಿ ಕ್ರಿಸ್ತ ಇಂದು ನಮ್ಮಿಂದ ಬಯಸುವುದು ಉದಾರ, ನಿಸ್ವಾರ್ಥ, ಪರೋಪಕಾರಿಯಾದ ಪ್ರೀತಿ ಮತ್ತು ಮಾನವತೆಯನ್ನು. ಯೋಹಾನರ ಮೊದಲ ಪತ್ರ ಅಧ್ಯಾಯ 4 ವಾಕ್ಯ 7ರಿಂದ ನಾವು ಓದುತ್ತೇವೆ. ಪ್ರಿಯರೇ, ಪ್ರೀತಿ ದೇವರಿಂದ ಉಗಮವಾದುದು. ಪ್ರೀತಿಸುವವರು ದೇವರ ಮಕ್ಕಳು, ದೇವರನ್ನು ಬಲ್ಲವರು. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಸಿರುವವನು ದೇವರಲ್ಲಿ ನೆಲೆಸಿದ್ದಾನೆ, ದೇವರು ಅವನಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸುತ್ತಾರೆ ಸಂತ ಯೋಹಾನರು. ಸಂತ ಯೋಹಾನರು ಸುಮಾರು 94 ವರ್ಷಗಳು ಜೀವನವನ್ನು ಮಾಡಿದರು. ತಮ್ಮ ಕಡೆಯ ದಿನಗಳಲ್ಲಿ ಅವರು ಸದಾ ಹೇಳುತ್ತಾ ಇದ್ದ ಒಂದು ವಾಕ್ಯ ಅಂದರೆ, ಮೈ ಸನ್ಸ್ ಲವ್ ಒನ್ ಅನದರ್. ಪ್ರಿಯ ಮಕ್ಕಳೇ, ಪರರನ್ನು ಪ್ರೀತಿಸಿರಿ ಎಂದು. ಒಮ್ಮೆ ಶಿಷ್ಯರು ಕೇಳಿದ್ರಂತೆ, ಗುರುಗಳೇ, ಏಕೆ ನೀವು ಪದೇ ಪದೇ ಇದೇ ವಾಕ್ಯವನ್ನು ಹೇಳ್ತಾ ಇದ್ದೀರಿ ಎಂದು. ಆಗ ಯೋಹಾನರು ನುಡಿದ ಮಾತು, ಏಕೆಂದರೆ ಇದೇ ಪ್ರಭುವಿನ ಆಜ್ಞೆ. ಈ ಒಂದು ಆಜ್ಞೆಯನ್ನು ಪಾಲಿಸಿದ್ದೇ ಸಾಕು, ಬೇರೆ
ಏನು ಮಾಡುವ ಅವಶ್ಯಕತೆಗಳು ಇಲ್ಲ, ಏಕೆಂದರೆ ಎಲ್ಲ ಆಜ್ಞೆಗಳು ಇದರಲ್ಲಿ ಅಡಗಿವೆ ಎಂದು. ಪ್ರಿಯರೇ, ಪ್ರಭು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದ್ದಾರೆ. ಹಾಗಾಗಿ ಕ್ರಿಸ್ತ ನುಡಿಯುತ್ತಾರೆ, ನನ್ನ ಆಜ್ಞೆಗಳನ್ನು ಪಾಲಿಸಿರಿ, ನನ್ನ ಮಾತಿನ ಪ್ರಕಾರ ಜೀವಿಸಿರಿ ಎಂದು. ಕ್ರಿಸ್ತನ ಪ್ರಕಾರ ಪ್ರೀತಿ ಎಂದರೆ ಸಹನಶೀಲತೆ, ಪ್ರೀತಿ ಎಂದರೆ ದಯೆ. ಅದು ಅಸೂಯೆಯಲ್ಲ, ಅದು ಜಂಬ ಪಡುವುದಿಲ್ಲ, ಅದು ಹೆಮ್ಮೆ ಪಡುವುದಿಲ್ಲ, ಅದು ಒರಟಲ್ಲ, ಸ್ವಾರ್ಥ ಸಾಧಕವಲ್ಲ, ಸುಲಭವಾಗಿ ಕೋಪಕ್ಕೆ ತುತ್ತಾಗುವುದಿಲ್ಲ. ಇದು ಅನ್ಯಾಯ ಅಕ್ರಮಗಳನ್ನು ದಾಖಲೆ ಮಾಡುವುದಿಲ್ಲ. ಪ್ರೀತಿ ಕೆಡುಕಿನಲ್ಲಿ ಸಂತೋಷ ಪಡುವುದಿಲ್ಲ. ಇದು ಸದಾ ರಕ್ಷಿಸುತ್ತದೆ, ಸದಾ ನಂಬುತ್ತದೆ, ಸದಾ ಭರವಸೆಯನ್ನು ನೀಡುತ್ತದೆ. ನಾವು ಪ್ರಭು ಕ್ರಿಸ್ತರನ್ನು ನಿಜವಾಗಿಯೂ ಪ್ರೀತಿಸಿದ್ದೇ ಆದರೆ ಆತನ ಆಜ್ಞೆಗಳು ನಮಗೆ ಹೊರೆಯಾಗಲಾರದೇನೋ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.